ಸರೋಜಕ್ಕ ಸರೋಜಕ್ಕ ಏನ್ ಸಾವಿತ್ರಿ ಬಾಯ್ಲಿ ಏನ್ ಸಾವಿತ್ರಿ ಏನ್ ಸಮಾಚಾರ ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ ಅಯ್ಯೋ ಹರ್ಷ ಫೋನ್ ಮಾಡಿದ್ನು ಅಯ್ಯ ನನ್ನ ಫೋನ್ ಅದೇನೋ ಚಿಚಾಪು ಅಂತ ಬರ್ತದಮ್ಮ ಏನಂತೆ ಯಾವಾಗ ಶ್ರೀಮಂತ ಏನೋ ಶಾಸ್ತ್ರ ಕೇಳಿದ್ನಂತೇನು ಶ್ರೀಮಂತನೂ ಇಲ್ಲ ಯಾವುದೂ ಇಲ್ಲ ಹ್ಞೂ ನಮ್ಮನೆಗೆ ಯಾರಿಗೂ ಹಣೆ ಬರನೇ ಇಲ್ಲ ಶ್ರೀಮಂತ ಮಾಡಿಸ್ಕೊಂಡು ಹಣೆ ಬರ ಹೋಗು ಮತ್ತೆ ಗಂಡು ಮಗು ಹೆರಿಗೆ ಆಯ್ತಂತೆ ಬೆಳಗಿನ ಜಾವ ಮೊಮ್ಮಗಳು ಉಟ್ಬಿಟ್ನಾ ಹೋಗ್ಲಿ ಬಿಡಮ್ಮ ನನ್ನ ಶಾಲೆ ಬಂದ್ಬಿಡ್ತದೇನೋ ನನ್ನ ಮಕ್ಳಿಗೂ ಅಂತ ಅನ್ಕೊಂಡು ನನಗ ದಿಗ್ಲೆತ್ಕೊಂಡ್ಬಿಟ್ಟಿತ್ತು ಸಾವಿತ್ರಿ ಹ್ಞೂ ತಾಯಿ ಶಾಲೆ ಮಕ್ಳಿಗೂ ಅಂತಂತಾರೆ ದೊಡ್ಡವರು ನಾನು ಹಂಗೆ ಹೆಣ್ಮಕ್ಳು ಆಗ್ಬಿಡ್ತಾರೇನೋ ನನ್ನ ಮಕ್ಳಿಗೂ ಅಂತ ಅನ್ಕೊಂಡಿದ್ದೆ ಗಂಡು ಮಗು ಅಂತ ಚೆನ್ನಾಗವನಂತ ಹ್ಞೂ ಚೆನ್ನಾಗವನಂತೆ 3.5 kg ಅವನಂತೆ ಓಹೋ ಮಾವನಿದ್ರೆ ಚೆನ್ನಾಗಿರುತ್ತೋ ಇವಾಗ ಹೊಟ್ಬಿಡ್ಬೋದಾಗಿತ್ತು ಆಸ್ಪತ್ರೆಗೆ ಅಂತ ಮನೆಗಂತ ಆಸ್ಪತ್ರೆಗೆ ಅವರಂತೆ ಏನೇ ಸರೋಜಿ ಅದೇ ಚೈತನ್ಯಕ್ಕೆ ಹೆರಿಗೆ ಆಯ್ತಂತೆ ಗಂಡು ಮಗು ಅಂತೆ ಹೌದೇನು ಹೇಳೋಣ ಕಳ್ಳಿ ಅದೃಷ್ಟವಂತಲಮ್ಮ ನನ್ನ ಮೊಮ್ಮಗಳು ಅದೃಷ್ಟ ಮಾಡಿರೋದಕ್ಕೆ ಗಂಡು ಮಗು ಹುಟ್ಟಿರೋದು ಅದೃಷ್ಟವಂತರ್ಕ ಒಳ್ಳೆ ಗುಣವಂತರ್ಕ ಗಂಡು ಮಗು ಹುಟ್ಟೋದು ಅಂತಿಂತ ಜನಕ್ಕೆ ಗೊತ್ತದ ಗಂಡು ಮಗುವ ನನ್ನ ಮೊಮ್ಮಗಳು ಬಂಗಾರ ದೇವರಂತವಳು ಅವಳ ಗುಣಕ್ಕೆ ಮೆಚ್ಚಬೇಕು ಅಬ್ಬಾಬಾಬಾ ಜನಗಳಿರ್ತಾರಮ್ಮ ಎಂತೆಂಥ ಜನಗಳಿರ್ತಾರೋ ಪ್ರಪಂಚದಾಗೆ ಒಳ್ಳೆ ಗುಣ ಒಳ್ಳೆ ನಡತೆ ಇಟ್ಕೊಬೇಕು ಆವಾಗ ದೇವ್ರು ಮೆಚ್ಚೋದು ಏನ್ರಿ ಅದೇ ಚೈತನ್ಯಕ್ಕೆ ಗಂಡು ಮಗು ಆಯ್ತಂತೆ ಹೌದಾ ಯಾವಾಗ ಬೆಳಗ್ಗೆ ಅಂತೆ ಸರಿ ಅಮ್ಮ ನಮ್ಮ ಮನೆಗೆ ಶ್ರೀಮಂತ ಮಾಡೋಕ್ಕಣೋ ಅದೃಷ್ಟನೇ ಇಲ್ಲ ಹೋಗು ಅಷ್ಟ ಬಿರಿಯಾನಿ ಅಂತ ಹೆರಿಗೆ ಆಗೋಗ್ಬಿಟ್ಟದ್ ನೋಡು ಇವಾಗ ಹೆಂಗೆ ಎಲ್ಲಿ ಮನೆಗವ್ರಂತ ಆಸ್ಪತ್ರೆಗೆ ಅವ್ರಂತತೆ ಇನ್ನು ಕರ್ಕೊಂಬರೋದೇ ಅಲ್ಲ ಹ್ಞೂ ಕರ್ಕೊಂಬರೋದೆ ಆ ಬಟ್ಟೆಗೆಲ್ಲ ಕುಡಿತಾ ಎಲ್ಲ ಬ್ಯಾಗ್ ತಿಕ್ಕೊಂಡು ಅವಳಕ್ಕೆ ಬಟ್ಟೆಗ್ಲಿಕ್ಕೆ ಮಗುಕ್ಕೆ ಬಟ್ಟೆಗ್ಲಿಕ್ಕೊಂಡು ನಾನು ಸರೋಜಿ ಹೋಗಿ ಕರ್ಕೊಂಬರ್ತೀರಿ ನೀನೇನಕ್ಕೆ ನೀನೇನು ಹೋಗೋದು ಬೇಡ ಅವರಿಬ್ರು ಹೋಗಿ ಕರ್ಕೊಂಬರ್ತಾರೆ ಅವ್ರ ಅಮ್ಮನೂ ಅವ್ರ ಚಿಕ್ಕಮ್ಮನ ನೀನು ಮಗುನ ಎತ್ಕೊಳಕ್ಕಾಗಲ್ಲ ಏನೂ ಇಲ್ಲ ನಿಂಗೆ ಯಾಕ ಅವ್ರ ಪಾಡ ಅವ್ರು ಏನೋ ಮಾಡ್ಕೊಂತಾರೆ ಸುಮ್ಮನೆ ಇರೋ ಅಯ್ಯೋ ನನ್ನ ಮೊಮ್ಮಗಳು ನಾನು ಬಿಟ್ಕೊಡಕತ್ತದ ಹೋಗಿ ಕರ್ಕೊಂಬರ್ತೀನಿ ನಾನು ಅದೇ ನಿನ್ನ ಕೈಲೇ ಆಗಲ್ಲ ಏನಿಲ್ಲ ನಾನು ಸಾವಿತ್ರಿ ಹೋಗಿ ಕರ್ಕೊಂಬರ್ತೀರಿ ನೀನು ಸುಮ್ಮನೆ ಇರು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾಡು ಅವ್ರ ಅತ್ತೆ ಮೊದಲೇ ಸರಿಲ್ಲ ಸಿಡುಕ್ ಮುತ್ತಿ ಸಿದ್ದಮ್ಮನ ಆಯಮ್ಮನ ಹತ್ರ ಹೇಗೋಕ್ಕಾಗಲ್ಲ ಮನಂಕ ನಮ್ಮ ಮಗುನ ನಾವು ಕರ್ಕೊಂಬಂದ್ಬಿಡೋಣ ಹೂನೇ ಕರ್ಕೊಂಬರೋಣ ನಾನು ಬೇಡ ಅಂತ ಹೇಳಿದ್ನೇನೆ ಏನು ಬೆಳಗ್ಗೆ ಎಲ್ಲ ಇಷ್ಟೊಂದು ಖುಷಿಯಾಗಿದ್ದೀರಿ ಅಶಂಕರ ಬರಲಿ ಚೈತನ್ಯಕ ಹೆರಿಗೆ ಆಗದಂತೆ ಗಂಡು ಮಗು ಅಂತ ಓಹೋ ಕಂಗ್ರಾಚುಲೇಷನ್ ಚೈತನ್ಯ ಆಚಾ ಗುಡ್ ಬೆಳಗ್ಗೆನೆ ಗುಡ್ ನ್ಯೂಸ್ ಕೊಟ್ಟಲ್ಲ ಸರೋಜಮ್ಮ ಎಲ್ಲೇ ನೀನೇನ್ರ ಮಲ್ಕೊಂಡವಳೆ ಮಲ್ಕೊಂತಾರೆ ರಾಣಿಗ್ಳು ಪಾಪ ದೊಡ್ಡ ಪ್ಯಾಲೇಸ್ ಆಗಿಂದ ಹುಟ್ಟಿ ಎದ್ದು ಬಂದವಳೆ ಆಮೇಲೆ ಇಷ್ಟೊತ್ತಿಗೆ ಎದ್ರೆ ಬಿಸ್ಲಕ್ಕ ಕರಗಾಗೋಗ್ಬಿಡ್ತಾಳೆ ಇರ್ಲಿ ಬಾಳೆಹಣ್ಣು ಕೂಡ ಅಂತಾಗ ಭದ್ರವಾಗಿ ಕೈಯನ್ರನ್ನ ಪಿಜ್ಜಾ ಅಂತ ದೊಡ್ಡದು ಮಾಡ್ಕೊಂಬಂದು ದಿನ ಪಿಜ್ಜಾ ಕುಳಿತು ತಣ್ಣಗಿರ್ತಾಳೆ ಅವಳು ಯಾವಾಗಲೂ ತಣ್ಣಗನೇ ಇರ್ತಾಳೆ ಅಂಬುಜಿ ನೀನು ಅಷ್ಟು ತಣ್ಣಗಾಗು ಮನೆಗೆ ಹೆಂಗೂ ದೊಡ್ಡದೈತೆ ಫ್ರಿಜ್ಜು ಅದ್ರಾಗ ಹೋಗಿ ಕುತ್ಕೊಂಡು ಹ್ಞೂನ್ಲೆ ಹಂಗೆ ಮಾಡಲೆ ಯಾವಾಗಲೂ ದಗ ಅಂತ ದಗಿಸ್ತಾ ಇರ್ತೀಯ ಹೋಗಿ ಕುತ್ಕೊಂಬಿಡೆ ಒಳ್ಳೆ ಮಾತು ಹೇಳಿದ್ನ ನಮ್ಮ ಆಶಂಕರ್ನ ಅಯ್ಯೋ ನಾನೆಲ್ಲೂ ದಗ್ಸಲ್ಲಪ್ಪ ನೀನೇನ್ರ ಸೌದ್ಗಿದ್ದು ಹೋಗ್ಬಿಟ್ಟಾಳು ಕರ್ಕೊಂಡೋಗಿ ಆ ಪಿಜ್ಜಾ ಕುಳಿತು ಅವಳ್ದೇನು ಚಿಂತೆ ಇಲ್ಲ ಅವಳು ಆರಾಮಾಗಿ ಅವಳೆ ನೀನು ಹೋಗಿ ಕುತ್ಕೊಂಬಿಡು ಪಿಜ್ಜಾಗ ಸರಿನಾ ಲೇ ಇವ್ರನ್ನೆಲ್ಲ ಮಾತಾಡ್ಸಕ್ಕ ಟೈಮ್ ಇಲ್ಲ ನಿಮ್ಮ ಬಾರ ನೀನು ಹೋಗೋಣ ಹೆಂಗ್ ಹೋಗೋಣ ಇಲ್ಲಿ ಬಸ್ಸಾಗ ಹೋಗೋಣ ಕಾರ್ ಮಾಡ್ಕೊಳ್ಳೆ ಬಾಡಿಗೆ ಕಾರು ಬಾಡಿಗೆ ಕಾರ್ ಇಕ್ಕಿದ್ಯಾ ಕಾಸು 12,000 ರೂಪಾಯಿ ಕೇಳ್ತಾರೆ ಹೋಗಿ ಬರಕ್ಕ ಇಕ್ಕಿದ್ಯಾ ಕಂಡು ನಿಮ್ಮ ಅವನ ಹತ್ರ ಈಸ್ಕೊಂತಿದ್ದ ತಡಿ ಎಂತ ಮಾತು ಹೇಳ್ತೀಯ ನನ್ನ ಮೊಮ್ಮಗಳು ನಾನು ಬಸ್ಸಾಗ ಕರ್ಕೊಂಬರಕ್ಕದ ಶಂಕರ ಅಣ್ಣ ಇಲ್ಲಿದ್ದೇನಪ್ಪ ಸರೋಜಮ್ಮನೂ ಸಾವಿತ್ರಮ್ಮನ್ನ ಇಬ್ಬರನ್ನು ಕರ್ಕೊಂಡೋಗಿ ಚೈತನ್ಯನ ಮಗುನ ಹಂಗೆ ಕರ್ಕೊಂಬಂದ್ಬಿಡಪ್ಪ ಹುಷಾರಾಗಿ ಕರ್ಕೊಂಬಂದ್ಬಿಡು ಸರಿನಾ ಆಯ್ತು ಹೋಗ್ರಮ್ಮ ಬಾಣಂತಿನ ಮಗುನ ಕರ್ಕೊಂಬೋಗ್ರಿ ಹೋಗ್ರಿ ಯಾವ ಕೆಲಸ ಎಲ್ಲನೇ ಇರ್ಲಿ ಹೆಂಗಿದ್ದಾರ ಹಂಗೆ ಹೋಗಿ ಕರ್ಕೊಂಬಂದ್ಬಿಡ್ರಿ ಮಗುನ ಬಾಣಂತಿನ ಕರ್ಕೊಂಬರಕ ನಾವು ಅಂಗಡಿ ಆಗ್ಬೇಕು ಈಸಿ ಉಟ್ಕೊಬೇಕು ಆಸು ಉಟ್ಕೊಬೇಕು ಅದೇನು ಇಲ್ಲ ಹೋಗಿ ಕರ್ಕೊಂಬರ್ರಿ ಫಸ್ಟು ಸಮಯ ಅಯ್ಯೋ ಒಂದು ಬಾಣಲಿ ಚಿತ್ರಾನ್ನ ತಿಂದು ಇನ್ನೇ ಎದ್ದಿದ್ಯಾ ನಾ ಎಲ್ಲ ನಿಂತೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡಿದ್ನೆ ಮುಂಚೆ ಬೆಳಗ್ಗೆ ಒಂದು ಬಾಣಲಿ ತುಂಬ ಚಿತ್ರಾನ್ನ ಮಾಡ್ಕೊಂಡು ಮುಂದೆ ಕೂತಿದ್ದೆ ನಾನೆಲ್ಲೋ ತಿನ್ಬಿಟ್ಟು ಮಲ್ಕೊಂಬಿಟ್ಟವಳು ಅಂಬುಜಿ ಅಂತಂದ್ರೆ ಇಲ್ಲಿ ನಿಂತ್ಕೊಂಡಿದ್ಯಾ ಹೋಗಿ ಮಲ್ಕೋಗು ನಿಂತು ಬರ್ತದೆ ಹೋಗಪ್ಪ ಹೋಗ್ರಿ ಕರ್ಕೊಂಬೋಗ್ರಿ ನಾನು ಸ್ವಾಮಿ ಅಂತ ಅಂದಿದ್ದಷ್ಟೇ ಅಷ್ಟಕ್ಕೆ ನೀನು ಎಷ್ಟು ಮಾತಾಡ್ತಾ ಇದೀಯಾ ಬೆಳಗ್ಗೆ ಒಂದು ಬಾಣಲಿ ತುಂಬ ಚಿತ್ರಾನ್ನ ಮಾಡಿ ಮುಂದಿಕೊಂಡಿದ್ದಲ್ಲ ಅದಕ್ಕೆ ಹೇಳಿದ್ನಿ ನನ್ನ ಮೊಮ್ಮಗಳನ್ನ ಕರ್ಕೊಂಬರಕ್ಕ ನಾನು ಸರೋಜಿ ಹೋಗಿ ಕರ್ಕೊಂಬರ್ತೀರಿ ಆಯ್ತಾ ಯಾರೇನು ಬರಬೇಕಾಗಿಲ್ಲ ಮನೆಗಿನ ಕಾರ್ಗಳಾಗ ನಾವು ಹೋಗಲ್ಲ ಬಾಡಿಗೆ ಕಾರ್ ಮಾತಾಡ್ಕೊಂಡು ಓದ್ತೀರಿ ಹಂಗೆ ಸರಿ ಸರೋಜಮ್ಮ ಅದೇನೋ ಬಾಡಿಗೆ ಕಾರ್ ಮಾತಾಡ್ಕೊಂಡು ಓದ್ತಿರಂತೆ ಹೋಗ್ರಮ್ಮ ಅದೆಲ್ಲ ಬಾಡಿಗೆ ಕಾರ್ ಮಾತಾಡ್ಕೊಂಡು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ರಿ ಬಸ್ಸಾಗ ಚಿಕ್ಕಬಳ್ಳಾಪುರದಿಂದ ಬಾಡಿಗೆ ಕಾರು ಮಾತಾಡ್ಕೊಂಡು ಬಾಡಿಗೆ ಕಾರಾಗ ಹೋಗಿ ಹೋಗ್ರಿ ಅಯ್ಯಮ್ಮವ ಅಮ್ಮನ ಕತೆ ಕಟ್ಕೊಂಡ್ರೆ ನಾವು ಬೆಂಗ್ಳೂರಿಗೆ ಹೋದಂಗೆ ಅಯ್ಯ ಲಾಶಂಕ್ರ ನಡಿಯ ನೀನು ಬಿಡತ್ತ ಅವ್ರ ಮಾತೆಲ್ಲ ಯಾಕೆ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ಸಾಗ ಹೋಗ್ಬೇಕು ಅಲ್ಲಿಂದ ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ಬೇಕು ಅಂತ ನೀನು ಹೇಳ್ತಾ ಇರೋದು ನೀನು ಬೇಕಾದ್ರೆ ನಾವು ಕರ್ಕೊಂಬಂದ್ಮೇಲೆ ಹೋಗಿ ಅಂತೆ ನಾವು ಇವಾಗ ಹಂಗೆ ಮಾಡೋಕೆ ಟೈಮ್ ಇಲ್ಲ ಇನ್ನು ಬಿಸಿಲಾದ್ರೆ ತಿರ್ಗಿ ಹೋಗಕ್ಕೆ ಬರೋಕ್ಕೆ ಆಗಲ್ಲ ನಾವು ಫಸ್ಟ್ ಹೋಗಿ ಕರ್ಕೊಂಬರ್ಬೇಕು ಬರ ಸಾವಿತ್ರಿ ಆಶಂಕ್ರ ಬರ ಹೋಗಪ್ಪ ಹೋಗಿ ಹುಷಾರಾಗ ಕರ್ಕೊಂಬಂದ್ಬಿಡು ಸಮಯ ಸರಿನಾ ಆಯ್ತು ಯಾಕಮ್ಮ
ಸಾವಿತ್ರಮ್ಮ ಅಜ್ಜಿ ನೋಡು ಸಾವಿತ್ರಮ್ಮ ಹೆಂಗಂತಾಳೆ ನನಗೆ ಹೆಣ್ಮಗು ಆಗೈತೆ ಒಳ್ಳೆಯವ್ರು ನಾವು ಕೆಟ್ಟವರು ಅಂತ. ನಾನು ಕೆಟ್ಟೋಳ ಸಾವಿತ್ರಮ್ಮ, ನಾನು ಕೆಟ್ಟೋಳಾಗಿರೋದಕ್ಕೆ ನಂಗೆ ಹೆಣ್ಮಕ್ಳಾಗಿರೋದು. ನೀನು ಪುಣ್ಯ ಮಾಡಿರೋದಕ್ಕಮ್ಮ ನಿಂಗೆ ಹೆಣ್ಮಕ್ಳಾಗಿರೋದು. ಅಯ್ಯಮ್ಮನ ಕತೆ ಕಟ್ಕೊ ನೀನು. ಅಯ್ಯಮ್ಮಂದು ಯಾವಾಗಲೂ ಇದ್ದಿದ್ದೆ ರಾಮಾಯಣ ಮಹಾಭಾರತ. ನೀನು ಅಳ್ಬೇಡ ಸುಮ್ಮನಿರು. ಅಯ್ಯೋ ಹುಚ್ಚು ಹುಡುಗಿ, ನೀನು ಅದಕ್ಕೆಲ್ಲ ಯಾಕೆ ಹೇಳ್ತಾ ಇದೀಯಾ? ಅಯ್ಯೋ ನೀನು ಪುಣ್ಯ ಮಾಡಿರೋದಕ್ಕೆ ನಿಂಗೆ ಹೆಣ್ಮಗು ಆಗಿರೋದು. ಹಾಂ ಅಲ್ಲ, ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಯಾಕೆ ಮಾಡೋದು? ಅಜ್ಜಿ ನೋಡು ಹೆಂಗೆ ಮಾತಾಡ್ತಾಳೆ. ನನಗೆ ಕೆಟ್ಟೋಳ ಸಾವಿತ್ರಮ್ಮ, ನಂಗೆ ಕೆಟ್ಟೋಳ. ಲೈ ಬಾಯ್ ಮುಚ್ಕೊಂಡು ಮನೆಯಾಗಿರ್ಬೇಕು ಅಂತ ಎಷ್ಟು ಸತಿ ನೀನು ಕೇಳೋದು? ನಿಂದೆಷ್ಟು ಅಷ್ಟು ಕೆಲಸ ನೋಡ್ಕೊ. ವಾಂಚು ಬಿಸಾಕ್ಬಿಡ್ತೀನಿ. ನಂಗೆ ಪಾಪ ಬರ್ಸ್ಬೇಡ. ಮಾವ ಸರಿ ಮಾವ. ಸರಿ ಮಗ ಹೋಗ್ಬೋಗ್ರಿ. ಅಯ್ಯೋ ಒಳ್ಳೆ ಹುಡುಗಿ ನೀನು. ನಿನ್ನ ಧೈರ್ಯವಂತೆ ಅಂತ ನಾನು ಅನ್ಕೊಂಡ್ರೆ ಅವಳು ಏನೋ ಅಂದ್ಲು ಅಂತ ಅದಕ್ಕೆ ಹೇಳ್ತಾ ಇದೀಯ ನೀನು? ಹಾಂ ನೋಡಜ್ಜಿ ಹೆಂಗೆ ಹೇಳ್ತಾಳೆ. ನಂಗೆ ಕೆಟ್ಟೋಳು ಅಜ್ಜಿ. ಅಯ್ಯೋ ಹುಚ್ಚು ಹುಡುಗಿ, ಸುಮ್ಮನಿರಮ್ಮ ನೀನು, ಸುಮ್ಮನಿರು. ಅವಳು ಯಾವಾಗಲೂ ಇದ್ದಿದ್ದೆ ಗೋಳು. ಎಂಥವ್ರ ಕೊರೋನಾ ಬಂದಾಗ ಸತ್ರು ಇವಳು ಸಾಯಲಿಲ್ಲ. ಏನಂತೆ? ಇರೋದನ್ನೇ ಅಂತ ಇದ್ದೀನಿ. ಎಲ್ಲದಕ್ಕೂ ಒಂದು ಅತಿ ಮಿತಿ ಅನ್ನೋದು ಇರ್ತದೆ. ಏನು ನೀನು ದುರಂಕರ? ಏನು ಹೇಳಿ ನೀನು ದುರಂಕರ? ಸುಮ್ಮನೆ ಅತಿ ಮಾಡ್ದಿರಾ ಬಾಯಿ ಮುಚ್ಕೊಂಡು ಮನೆಗಿದ್ದೋ ಸರಿ. ಇಲ್ಲ ಈ ಕೆಲಸಕ್ಕೆ ಮಾಡಿದ್ಯಾ ಅಂತಂದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡ್ಕೊ. ಕಡು ಬೂತ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಕಪಾಳ. ಬೊಡ್ಡಿನ ತಕೊಂಬಂದು ಏನ ನೀನು ತಿಂದು ಮಸ್ತೇನೆ. ಇವಾಗ ಹೆಂಗೂ ಬೇರೆ ಮಾಡ್ಕೊಂತ ಇದೆಯಲ್ಲ, ಮಾಡ್ಕೊಂಡು ತಿನ್ಕೊಂಡು ಸಾಯಿ. ಯಾರು ಬೇಡ ಅಂತ ಹೇಳಿದ್ರು? ಇವಾಗ ಏನಕ್ಕೆ ನೀನು ಆ ಮಾತುಗಳೆಲ್ಲ ಮಾತಾಡೋದು? ಹೆಣ್ಮಗು ಗಂಡು ಮಗು ಅಂತ ಒಂದು ಮೀಳು ಒಂದು ಬೇಳು, ಈಗ ಯಾಕೆ ಮಾತಾಡ್ಬೇಕು ನೀನು? ಹಾಂ ಇರೋದನ್ನ ಹೇಳಿದ್ನಪ್ಪ. ನನ್ನ ಮೊಮ್ಮಗಳು ಗುಣವಂತೆ, ಅದಕ್ಕೆ ಅವಳು ಗಂಡು ಮಗು ಆಯ್ತು. ಹಂಗೆ ಹೇಳಿದ್ದು. ನಾನೇನು ಬೇರೆ ಓದ್ತಿದ್ದಕ್ಕೆ ನಾವು ಓದ್ನ ನೀನು ಅಂತ ಬಿಟ್ಟು ಮಾಡಿ ತೋರಿಸಿದ್ನ? ಅಂಬುಜಿ ತುತ್ತ ನೆತ್ತಿಗೆ ಏರ್ಸಿದೆ ಅಂದ್ರೆ ಕಪಾಳಕ್ಕೆ ಅದು ಸಾಕ್ಬಿಡ್ತೀನಿ ನೋಡ್ಕೊ. ದುರಾಂಕರ ನಿನ್ಕ ತಿಂದು ಆ ಗೌರಿ ಕಾಲ್ ಕೆಳಗೆ ಹೋಗಿ ನುಗ್ಗೋಗು. ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಸೊಸೆಗಳನ್ನ. ಅಯ್ಯ ಯಾಕೆ ಹಿಂಗೆ ಉಗಿಸ್ಕೊಂತ ಇದೀವ ನೀನು? ಎಲ್ಲ ತೇಗು ಥೂ ನಿಂದು ಒಂದು ಜನ್ಮನ. ಸರಸ್ವತಿ ಚೈತನ್ಯಕ ಗಂಡು ಮಗು ಆಗೈತೆ, ಕರ್ಕೊಂಬರಕ್ ಹೋಗ್ತಾ ಇದ್ರಿ ಬತ್ತೀಯಾ? ಗಂಡು ಮಗು ಆಗೈತೆ. ಹೂನಮ್ಮ ಆಗದಂತೆ. ಏನಮ್ಮ ಬೆಳಗ್ಗೆನ ಬಂದಿದ್ಯಾ? ಅಯ್ಯೋ ನಮ್ಮನ್ನೆಲ್ಲ ಯಾರು ಕರ್ಕೊಂಡು ಹೋಗ್ತಾರಮ್ಮ? ಯಾರು ಕರ್ಕೊಂಡು ಹೋಗ್ತಾರೆ? ನಾವಂದ್ರೆ ಈ ಮನೆಗೆ ಯಾರಿಗೂ ಲೆಕ್ಕ ಇಲ್ಲ. ಅಳ್ಬೇಡ ಸುಮ್ಮನಿರು. ಯಾಕೆ ಕಳೋದ್ ನೀನು? ಯಾರು ಅತ್ತ ಇರೋದು? ಯಾಡಲ್ಲಮ್ಮ ಅತ್ತ ಇರೋದು? ಯಾಕಮ್ಮ? ಅಯ್ಯ ಯಾರು ಏನು ಅಂದಿಲ್ಲ ಹೇಳಮ್ಮ. ಸುಮ್ಮನೆ ಅಳ್ತಾವಳೆ. ಯಾಕೆ ಮೊನ್ನೆ ನಾನು ಒರಿದಕ್ಕೆ ಇವತ್ತು ಅಳಿತಾ ಇದೆಯಾ? ಅಯ್ಯ ದೂಬೆ, ನಾನು ಎಷ್ಟು ದಿನ ಆಯ್ತು ನಿಕ್ಕ ಒಂದು ನೇತಾಕೆ ಇವಾಗ ಅಳಿತಾವಳೇನೆ? ಅಳಿತಾ ಇದೆಯಾ ನೀನು? ಅಯ್ಯ ತಾಯಿ ಒಡಿ ಏಟಿಲ್ಕ ಮಕ್ಕಳು ಅಳ್ತಾರ? ನೀನು ನೋಡಿ, ನೀನು ಕೆಲ್ಸ ನೋಡು. ಮತ್ತೆ ಇನ್ನ ಅಳಿತಾರೆ ದಿವ್ಲ. ಯಾಕೂ ಇಲ್ಲ ಬಿಡಮ್ಮ ಸುಮ್ಮನೆ. ಗುಂದರಮ್ಮ ಯಾಕೆ ಗುಂದರಮ್ಮ ಇವಳು ಅಳಿತಾರದ? ಲೇ ಸರಸ್ವತಿ ಬಾರೆ. ಇಲ್ಲಮ್ಮ ಇವಳು ಯಾಕೆ ಅಳಿತಾವಳೆ? ಅದೇನು ತೇಲನ? ನನ್ನ ಮಗಳು ದೊಡ್ಡವಂತೇನೆ, ಅವಳು ಅಳಿಯಲ್ಲ. ಅದೇ ಅಳಿತಾವಳೆ. ಯಾರು ಏನನ್ನ ನೋಡು, ಅವಳು ಮುಂದಕ್ಕೆ ನೋವಾಡು ಅಂತ ಮಾತು ಹೊಡಿದಕ್ಕ ಬೇದಾಡ ಮಕ್ಕಂಡ ನೀನು? ಇಲ್ಲ ಬಿಡಮ್ಮ, ನೀನು ಹೊಡಿದಿರ ಇನ್ಯಾರು ಹೊಡಿಬೇಕು? ನನ್ನನ್ನ ಇನ್ಯಾರು ಹೊಡಿಬೇಕು? ನಿಂಗೆ ಅಧಿಕಾರ ಐತೆ, ನೀನು ಹೊಡಿತೀಯ. ಮತ್ತೆ ಇನ್ನೇತ ಅಳಿತಾರದ? ನೀನು ಅಳಿತಾರ ನೋಡ್ರೆ ನಂಗೂ ಅಳಿ ಬರ್ತದಮ್ಮ. ಅಳಿ ಬರ ನೀನು ಯಾಕ? ಅಯ್ಯೋ ನನ್ನ ಮಗಳು ಕೇಳ್ಬಿಡ್ತಾಳೇನೋ. ನನ್ನ ಮಗಳು ಮುಂಚೆಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೇನೋ. ಗುಂದರಮ್ಮ ನೀನೇನ ಹೇಳು ಗುಂದರಮ್ಮ, ಯಾಕೆ ಅಳಿತಾರದಂತ? ಚೈತನ್ಯಕ್ಕೆ ಇವಾಗ ಗಂಡು ಮಗು ಆಗೋದಲ್ಲ. ನನ್ನ ಮೊಮ್ಮಗಳು ಒಳ್ಳೆಯವಳು, ಗುಣವಂತೆ, ದೇವ್ರು ಅವಳಕ ಒಳ್ಳೇದು ಮಾಡಿದ್ನು, ಗಂಡು ಮಗು ಆದ್ಲು ಆಯ್ತು ಅಂತ ನಿಮ್ಮ ಅಮ್ಮನ ಅಂದ್ಲಮ್ಮ. ಹಾಂ ಹಂಗೆ ಹಿಂಗೆ ಅಂತ ಮಾತಾಡಿದ್ಲು. ಅದಕ್ಕೆ ಮಂಜುಕ ನಿನ್ನ ಮಗಳು ಬೇಜಾರು ಮಾಡ್ಕೊಂಡವಳೆ. ಯಾಕ ಗುಂದರಮ್ಮ ಅಂತ ಮಾತಲ್ಲ ಮಾತಾಡೋದು? ಗಂಡು ಮಗು ಆರೇನು ಹೆಣ್ಣು ಮಗು ಆರೇನು? ಯಾಕೆ ಗುಂದರಮ್ಮ ನಮ್ಮ ಅಮ್ಮನ ಹಿಂಗೆಲ್ಲ ಮಾತಾಡಲ್ಲ? ಒಂದು ಕನಕ ಬೆಣ್ಣೆ ಒಂದು ಕನಕ ಚುನ್ನ ಇಕ್ಕ ಮಾತಲ್ಲಿ ಮಾತಾಡಲ್ಲ ನಮ್ಮ ಅಮ್ಮನ. ಯಾಕೆ ಗುಂದರಮ್ಮ? ಹೋಗ್ಲಿ ಬಿಡಮ್ಮ, ನಾನು ಕೆಟ್ಟೋಳು. ನಾನು ಎಲ್ಲರಿಗೂ ಕೆಟ್ಟದ್ದು ಮಾಡಿದ್ದೀನಲ್ಲ, ಅದಕ್ಕೆ ನಂಗೆ ಹೆಣ್ಣು ಮಗು ಆಗದೆ. ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಬಿಡಮ್ಮ. ಏನಲ್ಲಮ್ಮ ಇದೆಲ್ಲ ತಡೀನೇನೆ ನೀನು ಮಾತಾಡ್ತಾ ಇರೋದು? ಏನು ಕೆಟ್ಟ ಮಾತಾಡಿಯ ನೀನು? ಯಾಕ ನನ್ನ ಮಗಳು ನಂಗೆ ಅಂದಿರೋದು? ನನ್ನ ಮಗಳು ಅಂತ ತಿತ್ತೋಲ್ಲ? ಎರಡು ಕನ ತೆತ್ತದ ಮರವಲ್ಲ? ಇಲ್ಲ ಎರಡು ಕಂತಕನ ಹೋಗಲ್ಲ?
ಯಾಕಲ್ಲಮ್ಮ ನನ್ನ ಮಗಳನ್ನ ಹಿಂಗ ನಿಂತಿದೆ ನೀನು ಅಲ್ಲೇ ಅದು ಕಾಪ್ ಏನು ಅನ್ಬಿಟ್ನಿ ಬಿಡೆ ಕಾಪು ಕಳ್ಳಲ್ಲಮ್ಮ ಈ ಮಾತು ಅನ್ನೇಕಂತಾನೆ ನೀನು ಅನ್ನಿರೋದು ಅಲ್ಲಿಗ ನಿನ್ನ ಮಗಳು ಹೆಚ್ಚಾಗುತ್ತಲ್ಲ ನಿನ್ನ ಮಗಳು ಕಮ್ಮಿ ಆಗುತ್ತಲ್ಲ ನಿಂಕ ಏನ್ ನನ್ನ ಮಗಳೇನು ಬೊಮ್ಮೆ ಮರಿ ಒತ್ತೆ ಇಕ್ಕನಿಲ್ಲ ಇಂಥ ಮದುನ ಬೇಕು ಅಂತ ಆ ಬದುವಂತನ ತೊತ್ತೋಣ ಅವಳು ಚೆಂಡವಳೆ ಅದಕ್ಕೆ ಹೇಳ್ತೇಳಮ್ಮ ನೀನು ಇಂಥ ಮಾತಲ್ಲಿ ಮಾತಾಡೋದು ನನ್ನ ಮಗಳನ್ನ ಇದೆಲ್ಲ ನೀನು ಹಿಂಗೆ ಮಾತಾಡೋದು ತಡಿ ಇಲ್ಲಲ್ಲಮ್ಮ ನಿಜವಾಗ್ಲೂ ತಡಿ ಇಲ್ಲ ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಒಂದು ನಂಬಿಡ್ದೆ ಇಕ್ಕೊಂಡು ನಾನು ಈ ಮನೆ ಕತ್ತುತ್ತಿದ್ದು ನೀನೇ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಲ್ಲಮ್ಮ ಯಾಕಲ್ಲಮ್ಮ ನನ್ನ ಮಗಳು ಇಲ್ಲಿರೋದು ಇಚ್ಛೆ ಇಲ್ಲ ಅಂದ್ರೆ ಹೇಳು ನನ್ನ ಕಕ್ಕ ಮಾತಾಡ್ತಿದ್ದೆ ಇಂಥ ಮಾತಲೆಲ್ಲ ಮಾತಾಡ ಅವಳು ಮುಂಚಿಕೊಂಡು ಮಾಡ್ತಾರೆ ನೀನು ಮೊನ್ನೆ ಹಚ್ಚಿದಪ್ಪನ ಏಟಾಕಿದ್ದೀನಿ ಅವಳು ಅಲ್ಲಿಲ್ಲ ಇವತ್ತು ನೀನು ಅಂದಿರೋ ಮಾತಿಗೆ ಅವಳು ಅಲಿತಾವಳು ಅಂದ್ರೆ ಅವಳು ಮುಂಚಿಕ ಇನ್ನೆಚ್ಚು ನೋವ ಇಲ್ಲ ಸರಸ್ವತಿಯ ಬಿಡು ಅಳ್ಬೇಡ ಸುಮ್ಮನಿರು ಏನೋ ಅಪ್ಪಿ ತಪ್ಪಿ ಅಂದ್ಬಿಟ್ನೆ ತಪ್ಪಾಗೋಯ್ತು ಸುಮ್ಮನಿರಮ್ಮ ನೀನು ಅಳ್ಬೇಡ ಸುಮ್ಮನಿರು ಅಳ್ಬೇಡ ಸುಮ್ಮನಿರೇ ಏನು ತಪ್ಪಾಗೋಯ್ತು ಇನ್ನೇನು ಮಾಡೋಕ್ಕತ್ತದೆ ಆಗಿದ್ದಾಗೋಯ್ತು ಹೇಳಮ್ಮ ಇರೋದು ಏನಾಗಿರೋದು ಸರಸ್ವತಮ್ಮ ಕಾರುಣ್ಯ ಸುಮ್ಮನೆ ಇರ್ತೀರಾ ಸುಮ್ಮನೆ ಇರಬೇಕು ಅಳ್ಕೂಡ್ತು ಯಾವಳ ಅಂದ್ಬಿಟ್ಲಂತ ನಮ್ಗೇನಾಗಲ್ಲ ಲಪ್ಪ ನನ್ನ ಮಗಳನ್ನ ಕಕ್ಕ ಹೋಗ್ತೀನಲ್ಲಪ್ಪ ಎಲ್ದಿತ ನಮ್ಮ ಮನೆಗ ಎಲ್ದಿತ ಕಕ್ಕ ಹೋಗ್ತೀನಿ ಹೆಂಗೂ ಈಗ ಚೈತನ್ಯ ಬತ್ತಾಳಲ್ಲ ಇನ್ನು ಇಬ್ಬರು ಬಾಣಂತಿಲ್ಲ ಮನೆಗ ಬೇರೆ ನನ್ನ ಮಗಳನ್ನ ಅಂತಿತ್ತ ನಮ್ಮ ಮನೆಗ ಕಕ್ಕ ಹೋಗ್ತೀನಿ ಹೆಂಗೂ ಮಕ್ಕಳು ಇವಾಗ ನಚ್ಚು ದೊಡ್ಡೋಳ ಆಗೋಡೆ ಪರವಾಗಿಲ್ಲ ಸುಮ್ಮನೆ ಇರಮ್ಮ ನೀನು ಸುಮ್ಮನೆ ಇರುವ ಸರಸ್ವತಿ ಅಯ್ಯೋ ಬಾಯ್ ತಪ್ಪ ಅಂದ್ಬಿಟ್ನಮ್ಮ ಅಳ್ಬೇಡ ಸುಮ್ಮನೆ ಇರ ನೀನು ಯಾಕೆ ಹೇಳೋದು ನೀನು ದೂರಲ್ಲಮ್ಮ ಎಲ್ಲಾಡು ಏಟಾಡು ನಿಂತು ತೆತ್ತ ಮತ್ತಿ ಅಂತ ಆಡು ನನ್ನ ನಂಬಿಲ್ಲ ಇವಾಗ ನಿಧಾನ ಆಯಿತು ನನ್ನ ಮಗಳನ್ನೇ ಬೈಚೇಡ ನೀನು ನನ್ನ ಮಗಳ ಮಂತಿಗೆ ನೋವು ಮತ್ತೀಯ ನೀನು ಅಲ್ಬರು ಕಲ್ಲಿರಿದಮ್ಮ ನಮ್ಮ ಮನೆಗೆ ಹೋಗೋಣ ಎಲ್ದಿತ್ತು ಅಲ್ಲಿರಿ ಅಂತೆ ಇನ್ನು ಅವಳು ಬಂದರೆ ಇವಳು ಬಾಯಿಗೆ ಬಂದಂಗೆ ಮಾತಾಡ್ತಾ ಇತ್ತಲ್ಲ ಬನ್ನ ಮನೆಗೆ ಒತ್ತೋಗೋಣ ಮುಂದುವರಿಯುವುದು